ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಕಡಲೆ ಬೀಜದ ಉಂಡೆನ ಮಾಡ್ತಾಯಿದ್ದೀನಿ. ನೋಡಿ, ಕಡಲೆ ಬೀಜ ಹುರಿದು ಸಿಪ್ಪೆ ತೆಗೆದು ಕ್ಲೀನ್ ಮಾಡಿಟ್ಕೊಂಡಿರುವಂಥದ್ದು. ಇದನ್ನು ಈ ಕಡೆ ಬೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಬಕೆಟ್ ಬೆಲ್ಲ ಇತ್ತು ನನ್ನ ಹತ್ರ. ಅದು ಚಾಕುವಿಂದ ಹೆಚ್ಚಿಟ್ಕೊಂಡಿದ್ದೀನಿ, ಸಣ್ಣದಾಗಿ ಪುಡಿ ಮಾಡಿ. ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಇದು ಚಳಿಗಾಲದಲ್ಲಿ. ಇದು ತುಪ್ಪ ಐಟಮ್ ಮಾಡಿ ತಿನ್ನೋಕ್ಕಿಂತ ಇದನ್ನು ಕಡಲೆ ಬೀಜದ ಉಂಡೆ ಎಲ್ಲ ತಿಂದರೆ ಅದು ದೇಹಕ್ಕೂ ಒಳ್ಳೆಯದು. ಇದನ್ನು ಮಿಕ್ಸಿ ಹಾಕ್ಕೊಂಬರ್ತೀನಿ. ಇದು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಇದು ಈ ಥರ ಒಳಗಡೆ ಎಲ್ಲ ಹಾಕಿ, ಮತ್ತು ಯಾಕಂದರೆ ಇದು ಮಿಕ್ಸಿ ಆಗೋದಿಲ್ಲ, ತಿರುಗೋದಿಲ್ಲ, ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ. ಈ ಥರ ಮತ್ತೆ ಹಾಕಿ ಇನ್ನೊಂದು ರೌಂಡ್ ಮಿಕ್ಸಿ ಹಾಕ್ಕೊಂಬರ್ತೀನಿ ನಾನು. ನೋಡಿ, ಎಷ್ಟೊಂದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ್ಬಿಟ್ಟಿದೆ, ಸಾಫ್ಟಾಗಿ. ಎಷ್ಟು ಸಾಫ್ಟಾಗಿದೆ ಅಂತ, ಮಸ್ತಾಗುತ್ತೆ ಇದು ಉಂಡೆ. ಮಕ್ಕಳಿಗೆಲ್ಲ ಇದು ಹೆಲ್ದಿ ಕೂಡ. ಇದು ಕಡಲೆ ಬೀಜದ ಉಂಡೆ ಬೆಲ್ಲ ಹಾಕಿ ಮಾಡೋದ್ರಿಂದ. ರೌಂಡ್ ಹಾಕೋತಾ ಇದ್ದೀನಿ. ಜಾರ್ ಚಿಕ್ಕದಿರೋದ್ರೆ ಸ್ವಲ್ಪ ಸ್ವಲ್ಪ ಹಾಕೋತೀನಿ. ನಿಮ್ಮ ದೊಡ್ಡ ಜಾರಿಗೆ ಒಂದೇ ಟೈಮ್ ಹಾಕ್ಕೊಂಡು ನೀವು ಮಿಕ್ಸಿ ಮಾಡ್ಕೋಬೋದು. ಇನ್ನೊಂದು ಸ್ವಲ್ಪ ಹಾಕೋತೀನಿ. ಇದೆಲ್ಲ ಆಯಿತು. ಇವಾಗ ಇದು ನೋಡಿ, ಇದೆಲ್ಲ ಎಣ್ಣೆ ಎಷ್ಟು ಎಣ್ಣೆ ಬಿಟ್ಕೊಂಡಿದೆ ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ. ನಿಮ್ಗೆ ಸ್ವಲ್ಪ ದಪ್ಪ ಬೇಕು ಅಂದ್ರೆ ದಪ್ಪ ಹಾಕೋಬೋದು, ಅದು ಇಂಟ್ರೆಸ್ಟ್ ಎಣ್ಣೆ ಬಿಟ್ಕೊಳ್ಳೋದಿಲ್ಲ. ನಾನು ಏನು ಎಣ್ಣೆ ಹಾಕಿಲ್ಲ, ಏನಿಲ್ಲ. ಕಡಲೆ ಬೀಜದಲ್ಲಿರೋ ಎಣ್ಣೆ ಇಷ್ಟೊಂದು ಬಿಟ್ಕೊಂಡ್ಬಿಟ್ಟಿದೆ. ಇವಾಗಿದು ಬೆಲ್ಲನ ತುರಿದಿರೋಂಥ ಬೆಲ್ಲನ ಒಂದು ರೌಂಡ್ ಮಿಕ್ಸಿ ಹಾಕ್ಕೊಂಬರ್ತೀನಿ. ಜಾಸ್ತಿ ಹೊತ್ತು ಹಾಕೋದಿಲ್ಲ, ಆಲ್ರೆಡಿ ಸಾಫ್ಟ್ ಇದೆ. ಸ್ವಲ್ಪ ಒಂದೊಂದು ದಪ್ಪ ಉಳಿದಿರುತ್ತೆ ಅಂತ ಹಾಕ್ಕೊಂಬರ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೆಲ್ಲ ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ, ಒಂದು ಅಂದಾಜು ಮೇಲೆ. ಏನು ಅದೇನು ಇಷ್ಟೇ ಹಾಕಬೇಕಂತ ಏನಿಲ್ಲ, ಟೇಸ್ಟ್ ನೋಡಿ ಹಾಕ್ಕೊಂಡ್ರೆ ಆಯಿತು. ಮಿಕ್ಸಿ ಹಾಕ್ಕೊಂಡ್ಬರ್ತೀನಿ. ನೋಡಿ, ಇದಾಗಿದೆ. ಇವಾಗ ಒಂದು ರೌಂಡ್ ಮಿಕ್ಸಿ. ಜಾಸ್ತಿ ಹೊತ್ತು ಹಾಕೋಬಾರ್ದು ಬೆಲ್ಲನ, ಅದು ತುಂಬ ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ, ನೀರು ಬಿಟ್ಕೊಂಡ್ಬಿಡುತ್ತೆ. ಅದು ಒಂಥರ ಜಾರು ಬ್ಲೇಡು ತಿರುಗೋದಿಲ್ಲ. ಅದಕ್ಕೆ ಸ್ವಲ್ಪ ಸುಮ್ಮನೆ ಒಂದು ರೌಂಡ್ ತಿರ್ಗಿಸ್ಕೊಂಬಂದಿನಿ ನಾನು. ಇದನ್ನೆಲ್ಲ ಇದಕ್ಕೆ ಹಾಕಿ ಕಲಿಸ್ಕೊಂಡ್ಬಿಡೋಣ. ಎಲ್ಲ ಇದು ಬೆಲ್ಲನ ಎಲ್ಲ ಇದ್ರೊಳಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಹಿಟ್ಟು ಕಲಿಸ್ಕೊತೀವಲ್ಲ, ಆ ಥರ ಇದು ಮಾಡ್ಕೊಂಡ್ಬಿಡೋದು. ಬೆಲ್ಲದ ಜೊತೆಗೆ ಎಲ್ಲ ಎಳ್ಕೊಂಡ್ಬಿಡುತ್ತೆ ಅದು ಎಣ್ಣೆ. ಜಾಸ್ತಿ ಎಣ್ಣೆ ಬಿಟ್ಕೊಂಡಿದೆ ಅದು. ಕಡಲೆ ಬೀಜ ಚೆನ್ನಾಗಿತ್ತು ಅಂದರೆ ಎಣ್ಣೆ ಜಾಸ್ತಿ ಬಿಟ್ಕೊಂಡ್ಬಿಡುತ್ತೆ. ಕಡಿಮೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಟೇಸ್ಟ್ ನೋಡಿ ಬೆಲ್ಲ ಹಾಕ್ಕೋಬೋದು. ನೋಡಿ, ಬೆಲ್ಲ ಎಲ್ಲ ಹೀರ್ಕೊಂಡು ಎಣ್ಣೆನೆಲ್ಲ ಇವಾಗ ಡ್ರೈ ಆಯಿತು. ಏನೋ ಉಂಡಿನೇ ಮಾಡೋಕ್ಕೆ ಬರಲ್ವೇನೋ ಅನ್ನೋ ರೀತಿ ಆಗಿತ್ತು. ಅದು ಅಷ್ಟು ಆಯಿಲ್ ಬಿಟ್ಕೊಂಡಿತ್ತು. ಈಗ ನೋಡಿ, ಈ ಥರ ಹಿಟ್ಟು ಕಲಿಸಿದಾಗೆ ನಾವು ಚಪಾತಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ, ಹಂಗೆ ನಾದ್ಕೊಂಡ್ಬಿಟ್ಟು ಇವಾಗ ಉಂಡೆ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ. ಜೊತೆಗೆ ಬೆಲ್ಲದ್ದು ಹೆಲ್ದಿ ಕೂಡ. ಬೆಲ್ಲ, ಕಡಲೆ ಬೀಜ. ನಾಳೆ ಹೊಸ ವರ್ಷ ಅಲ್ವಾ, ಅದಕ್ಕೆ ಈ ಸಂಕ್ರಾಂತಿ ಟೈಮಲ್ಲೆಲ್ಲ ನಾವು ಇದ್ರದ್ದು ಹೋಳಿಗೆ ಎಲ್ಲ ಮಾಡ್ತೀವಿ. ಅವಾಗ ಅದನ್ನು ಮತ್ತೆ ಹಾಕ್ತೀನಿ ವಿಡಿಯೋ. ಅಂಗಡಿಯಿಂದ ಸ್ವೀಟ್ ತರೋಕ್ಕಿಂತ ಮನೆಯಲ್ಲಿ ಈ ಥರ ಏನಾದ್ರು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಉಂಡೆ ಮಾಡ್ಕೊಳ್ಳೋಣ. ಇಷ್ಟಿಷ್ಟೇ ತೊಗೊಂಡು ತುಂಬ ಈಸಿಯಾಗಿ ಮಾಡ್ಕೊಬೋದು ಉಂಡಿನ. ನಿಮ್ಗೇನು ಸೈಜ್ ಬೇಕೋ ಅದು ತೊಗೊಂಡ್ಬಿಟ್ಟು ಈ ಥರ ಮಾಡ್ಕೊಂಬಿಡಿ. ನೋಡಿ, ಎಷ್ಟು ಸಾಫ್ಟ್ ಇದೆ. ನೋಡಿದರೆ ತಿನ್ನಬೇಕು ಅನ್ಸಿ. ಏನು ಏಲಕ್ಕಿ ಬೇಡ, ಏನೂ ಬೇಡ. ಇದಕ್ಕೆ ನಾರ್ಮಲ್ ಬೆಲ್ಲ, ಕಡಲೆ ಬೀಜ ಅಷ್ಟೇ ಸಾಕು. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ಇವಾಗ ಇಲ್ಲಿ ಹಾಕ್ತಾಯಿದ್ದೀನಿ ನಾನು. ಬೇರೆ ಡಬ್ಬ ತೊಗೊಳ್ಳೋವರೆಗೂ ಮಿಕ್ಸಿ ಜಾರಲ್ಲಿ ಹಾಕ್ತಾಯಿದ್ದೀನಿ. ಇಷ್ಟ ಆಗಿದೆ ಇದು ಉಂಡೆ. ಇವಾಗ ನಾನು ಇದನ್ನು ಡಬ್ಬಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಸ್ಟೀಲ್ ಡಬ್ಬಕ್ಕೆ. ನೋಡಿ, 13 ಉಂಡೆ ಆಗಿದೆ. ಎಷ್ಟು ಸಾಫ್ಟಾಗಿದೆ ತೋರಿಸ್ತೀನಿ ನಿಮಗೆ. ನೋಡಿ, ಎತ್ತಿಗೆ ಎಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮಾಡಿ ನೋಡಿ, ಇಷ್ಟಪಡ್ತೀರ. ನೀವು ಆಗಾಗ ಮಾಡ್ತಾನೆ ಇರ್ತೀರ. ನಮಸ್ಕಾರ.